ನೋಡಿ ನೆಕ್ಸ್ಟ್ ಕ್ವಶನ್ನು. ಶೋ ದಟ್ 4 into 29 ಫ್ಯಾಕ್ಟೋರಿಯಲ್ ಪ್ಲಸ್ 5 ಫ್ಯಾಕ್ಟೋರಿಯಲ್ ಇಸ್ ಡಿವಿಸಿಬಲ್ ಬೈ 31. ಏನು ಮಾಡೋದು ನೋಡಿ ಸೊಲ್ಯೂಷನ್. ನೋಡಿ ಇದು ಅವರು ಯಾವ ಥಿಯರಮ್ ಅಂತ ಏನೂ ಕೊಟ್ಟಿಲ್ಲ. ಫ್ಯಾಕ್ಟೋರಿಯಲ್ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ವಿಲ್ಸನ್ ಥಿಯರಮ್ ಯೂಸ್ ಮಾಡಿ. ಈಗ ನೋಡಿ ಇಲ್ಲಿ 4 into 29 ಫ್ಯಾಕ್ಟೋರಿಯಲ್ ಅಂತ ಇದೆ. ಈಗ ನೋಡಿ ಫಸ್ಟ್ ವಿಲ್ಸನ್ ಥಿಯರಮ್ ಏನು ಹೇಳ್ಬಿಡ್ತೀನಿ. ವಿಲ್ಸನ್ಸ್ ಥಿಯರಮ್ ನೋಡಿ, ಇಫ್ ಇದರ ವರ್ಕು ಏನು ಬರೆಯೋದು ಬೇಕಾಗಿಲ್ಲ. ಇಫ್ ಪಿ ಈಸ್ ಎ ಪ್ರೈಮ್ ನಂಬರ್ ಅಂದರೆ ಪ್ರೈಮ್ ನಂಬರ್ ಅಂದರೆ ಯಾವುದೇ ನಂಬರು ಡಿವಿಸಿಬಲ್ ಬೈ ಅದಕ್ಕೇನೆ ಆಗಬೇಕು, ಇಲ್ಲಾಂದರೆ 1ಗೆ ಆಗಬೇಕು. ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಆರ್ ಬೈ 1. ದೆನ್ p-1 ಫ್ಯಾಕ್ಟೋರಿಯಲ್ ಬಂದು ಆನ್ಸರ್ -1 ಇರುತ್ತೆ ಮಾಡ್ p-2 ಫ್ಯಾಕ್ಟೋರಿಯಲ್ದು ಆನ್ಸರ್ ಯಾವಾಗಲೂ 1 ಇರುತ್ತೆ ಅಂಡರ್ ಮಾಡ್ p-3 ಫ್ಯಾಕ್ಟೋರಿಯಲ್ ಕಾನ್ಗ್ರುಯೆಂಟು p-1/2 ಮಾಡ್ p. ನೋಡಿ ಕ್ವಶನ್ ನೋಡಿಕೊಂಡು ಇದು ಮೂರರಲ್ಲಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಕ್ವಶನ್ನಲ್ಲಿ ಏನಿದೆ 4 into 29 ಫ್ಯಾಕ್ಟೋರಿಯಲ್ ಪ್ಲಸ್ 5 ಫ್ಯಾಕ್ಟೋರಿಯಲ್ ಇದೆ. ಮೇನ್ 31ನ -1 ಮಾಡಿ. 30 ಫ್ಯಾಕ್ಟೋರಿಯಲ್ ಇದೆಯಾ ನೋಡಿ, 31ನ -2 ಮಾಡಿ. 29 ಫ್ಯಾಕ್ಟೋರಿಯಲ್ ಇದೆ, ಅದಕ್ಕೆ ಅದನ್ನ ತಗೊಳ್ಳಿ. 31 - 2 is 29. ದೇರ್ಫೋರ್ ಈ ಫಾರ್ಮುಲಾನ ಯೂಸ್ ಮಾಡಿ. ಗೊತ್ತಾಗ್ತಿದೆಯೋ? ಇಲ್ಲಿ ಸ್ಟಾರ್ಟ್ ಮಾಡೋದೆ ಬೈ ವಿಲ್ಸನ್ಸ್ ಥಿಯರಮ್. p-2 ಫ್ಯಾಕ್ಟೋರಿಯಲ್ ಈಸ್ ಕಾನ್ಗ್ರುಯೆಂಟ್ ಟು 1 ಮಾಡ್ p ಅಂತ ಬರ್ಕೋಬೇಕು. ಆಮೇಲೆ p ನ ತಗೋಬೇಕು. ಲೆಟ್ p ಈಸ್ ಈಕ್ವಲ್ ಟು 31. ಈಗ ನೋಡಿ p ಜಾಗದಲ್ಲಿ 31 ಹಾಕಿದ್ರೆ 31 - 2 ಫ್ಯಾಕ್ಟೋರಿಯಲ್ ಈಸ್ ಕಾನ್ಗ್ರುಯೆಂಟ್ ಟು 1 ಮಾಡ್ 31. ನೋಡಿ 31 - 2 is 29. 31 - 2 is 29 ಕಾನ್ಗ್ರುಯೆಂಟ್ ಟು 1 ಮಾಡ್ 31. ಈಗ 29 ಫ್ಯಾಕ್ಟೋರಿಯಲ್ ಸಿಕ್ತು. ಬೇಕಾಗಿರೋದೇನು 4 times 29 ಫ್ಯಾಕ್ಟೋರಿಯಲ್. ಇದು ಫ್ಯಾಕ್ಟೋರಿಯಲ್. ಇದು ಈಗ ಮಲ್ಟಿಪ್ಲೈ ಬೈ 4 ಮಾಡ್ಕೊಳ್ಳಿ. 4 into 29 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 4 into 1 ಅಂದರೆ 4 ಮಾಡ್ 31. ಈಗ 4 ಮಾಡ್ 31 ಅಂದರೆ 431ಗಿಂತ ಕಡಿಮೆ ಇರೋದ್ರಿಂದ ಇದಕ್ಕೆ ಬಿಡ್ಬೋದು. ಈಗ ಉಳಿದಿದ್ದು ಯಾವುದು 5 ಫ್ಯಾಕ್ಟೋರಿಯಲ್. ಬೇಕಿದ್ರೆ 5 ಫ್ಯಾಕ್ಟೋರಿಯಲ್ನ ಬೇರೆದು ಮಾಡ್ಕೊಳ್ಳಿ. ಆಲ್ಸೋ ಈಗ 5 ಫ್ಯಾಕ್ಟೋರಿಯಲ್ ಅಂದರೆ 5 into 4 into 3 into 2 into 1 ಅಂತ. ಇದನ್ನ ಕ್ಯಾಲ್ಸಿಲಿಯನ್ ಮಾಡಿ 5 ಶಿಫ್ಟ್ ಹೊಡೆದು ಇದು ಹೊಡೀರಿ, ಫ್ಯಾಕ್ಟೋರಿಯಲ್ ಬರುತ್ತೆ 120. 5 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 120. ಇದಕ್ಕೆ ರಿಮೈಂಡ್ರ್ ಫೈಂಡ್ ಮಾಡಿ. ಈಗ ನೋಡಿ ರಿಮೈಂಡ್ರ್ ಮಾಡೋದು ಯಾವುದಕ್ಕೆ 120 ಡಿವೈಡ್ ಮಾಡಬೇಕಾಗಿರೋದು ಮಾಡಿದೆಯಲ್ಲ ಅದು 31. ದೆನ್ ರಿಮೈಂಡರ್ ಈಸ್ 120/31 ಮಾಡಿದ್ರೆ 3 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಈ ಬಟನ್ ಹೊಡೀರಿ, -3 ಹೊಡೀರಿ. ನೋಡಿ ಫಸ್ಟಿಂದ ಹೇಳ್ತೀನಿ. ಓಪನ್ ಬ್ರ್ಯಾಕೆಟ್ ಡಿವೈಡು 120/31 ಈಕ್ವಲ್ ಎಷ್ಟು 3 ಪಾಯಿಂಟ್ ಬರುತ್ತೆ. -3 ಹೊಡೀರಿ, ಕ್ಲೋಸ್ ಬ್ರ್ಯಾಕೆಟ್ ಇಂಟು 31 ಹೊಡಿ, 27 ಬರುತ್ತೆ. ರಿಮೈಂಡರ್ ಬಂದು 27. ಯಾವಾಗ ಡಿವೈಡ್ ಬೈ 13 ಮಾಡೋದು 31, ಅದಕ್ಕೆ ಮಾಡ್ 31 ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಲ್ವ? ಈಗ ನೋಡಿ ಇದು ಬರೆದ್ಮೇಲೆ ಇದು ಆ್ಯಡ್ ಮಾಡಿಬಿಡಿ. therefore 4 into 29 factorial plus 5 factorial is congruent to 4 plus 27 mod
31 ನೋಡಿ 4 into 29 factorial plus 5 factorial is congruent to 4 plus 21 27 is 31 mod 31. ಇದು ಆ್ಯಡ್ ಮಾಡೋದು ಹೆಂಗೆ ಅಂದರೆ ಇದು ಲೆಫ್ಟ್ ಹ್ಯಾಂಡ್ ಬರ್ಕೊಳ್ಳಿ ಪ್ಲಸ್ ಇದರದ್ದು ಲೆಫ್ಟ್ ಹ್ಯಾಂಡ್ ಬರ್ಕೊಳ್ಳಿ, ಆಮೇಲೆ ಈ ಕಾನ್ಗ್ರುಯೆಂಟ್ ಇದೆಯಲ್ಲ ಇದು ಆ್ಯಡ್ ಮಾಡಿ 4 plus 27 mod 31. ಈಗ ನೋಡಿ ಇನ್ನು ನೋಡಿ ಇದು ಸೇಮ್ ಇದ್ದರೆ ರಿಮೈಂಡರ್ ಫೈಂಡ್ ಮಾಡೋದು ಯಾವ ಥರ, 0 ಬರುತ್ತೆ ಅದು ರಿಮೈಂಡ್ರು, ಬೇಕಿದ್ರೆ ತೋರಿಸ್ಕೊಡ್ತೀನಿ ನೋಡಿ. ಓಪನ್ ಬ್ರ್ಯಾಕೆಟ್ ಡಿವೈಡ್ 31/31, ಇದು 1 ಇದೆಯಲ್ಲ ಅದನ್ನ -1 ಮಾಡ್ಕೋಬೇಕು. ಇಂಟೀಜರ್ ಏನು ಬರುತ್ತೆ ಅದು -1 ಮಾಡ್ಕೋಬೇಕು ಇಂಟು 31. ಆನ್ಸರ್ ಏನು ಬಂತು 0. ಇಲ್ಲಿ ಏನು ಮಾಡಿ, ಇದು 4 into 29 factorial plus 5 factorial is 0 mod 31. ಇಲ್ಲಿ 0 ಬಂದರೆ ಜ್ಞಾಪಕ ಇಟ್ಕೊಳ್ಳಿ ಆನ್ಸರು ಈ ನಂಬರ್ ಇದೆಯಲ್ಲ ಇದು ಡಿವಿಸಿಬಲ್ ಬೈ 31 ಅಂತ. therefore 4 into 29 factorial plus 5 factorial is divisible by 31. ಗೊತ್ತಾಯ್ತಲ್ವಾ? ರಿಮೈಂಡರ್ 0 ಬಂದರೆ ಇದು ಡಿವಿಸಿಬಲ್, ಬೇಕಾದರೆ ಒಂದು ಸೆಂಟೆನ್ಸ್ ಇದ್ರ ಕೆಳಗಡೆ therefore ರಿಮೈಂಡರ್ is 0 ಅಂತ ಬರ್ಕೊಳ್ಳಿ. ರಿಮೈಂಡರ್ is 0 ಅದ್ರ ಕೆಳಗಡೆ ಇದು ಬರೀ, ಇದಾದಮೇಲೆ ಇದು ಬರೀರಿ, ಆಮೇಲೆ ಇದು ಬರೀರಿ. ಇದು ಬರೀಲ್ಲ ಅಂದರೂ ಡೈರೆಕ್ಟ್ ಇದು ಬರೋದು ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಸತಿ ಹೇಳ್ತೀನಿ, ಬೈ ವಿಲ್ಸನ್ಸ್ ಥಿಯರಮ್ ಈ ಫಾರ್ಮುಲಾ ಸೆಲೆಕ್ಟ್ ಮಾಡ್ಕೊಳ್ಳಿ. p - 2 ಫ್ಯಾಕ್ಟೋರಿಯಲ್ ಇಸ್ ಕಾಂಗ್ರುಯೆಂಟ್ ಟು 1 mod p. ಪಿನ 31 ತಗೊಳ್ಳಿ, 31 - 2 ಫ್ಯಾಕ್ಟೋರಿಯಲ್ ಇಸ್ 1 mod 31. 29 ಫ್ಯಾಕ್ಟೋರಿಯಲ್ ಇಸ್ 1 mod 31. 4 times 29 4 into 1 is 4 mod 31. ಆಲ್ಸೋ 5 ಫ್ಯಾಕ್ಟೋರಿಯಲ್ ಅಂದರೆ 120, ದಟ್ ಈಸ್ 27 mod 31 ಆಗುತ್ತೆ. 4 into 29 ಫ್ಯಾಕ್ಟೋರಿಯಲ್ ಪ್ಲಸ್ 5 ಫ್ಯಾಕ್ಟೋರಿಯಲ್ ಇಸ್ 4 plus 27 mod 31. ಈಗ ನೋಡಿ ಇದಕ್ಕೆ ಯಾಕೆ ವಿಲ್ಸನ್ಸ್ ಥಿಯರಮ್ ಅಂದರೆ ಇದು 5 ಫ್ಯಾಕ್ಟೋರಿಯಲ್ ಬರೀಬೇಕಂದ್ರೆ 31 - 27 ಮಾಡಬೇಕಾಗುತ್ತೆ. ಆ ಥರ ಫಾರ್ಮುಲಾ ಇಲ್ಲ, ಅದನ್ನ ಡೈರೆಕ್ಟಾಗಿ 5 ಫ್ಯಾಕ್ಟೋರಿಯಲ್ನ ಫೈಂಡ್ ಮಾಡ್ಕೋಬೇಕು. ಬೈ 29 ಫ್ಯಾಕ್ಟೋರಿಯಲ್ನ ವಿಲ್ಸನ್ಸಿಂದ ಫೈಂಡ್ ಮಾಡ್ಕೋಬೇಕು. ಆಮೇಲೆ ಇದು ಆ್ಯಡ್ ಮಾಡಿ, 4 into 29 ಫ್ಯಾಕ್ಟೋರಿಯಲ್ ಪ್ಲಸ್ 5 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 4 plus ಇದು ಬಿಟ್ಬಿಡಿ, ನೆಗ್ಲೆಕ್ಟ್ ಮಾಡಿ 4 plus 27 ಮಾಡ್ತಾರೆ, ಇದೇನಾಗುತ್ತೆ 31 ಆಗುತ್ತೆ. 31 mod 31 ಅಂದರೆ 0 mod 31, ಇಲ್ಲಿ 0 ಹಾಕ್ಕೋಬೋದು. ಇದು ಸೇಮ್ ಇದೆ. therefore ರಿಮೈಂಡರ್ is 0. therefore 4 into 29 ಫ್ಯಾಕ್ಟೋರಿಯಲ್ ಪ್ಲಸ್ 5 ಫ್ಯಾಕ್ಟೋರಿಯಲ್ is divisible by 31 ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.